ನಮಸ್ಕಾರ. ತಿಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 2.19 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಕಂದಿಕೆರೆ ಹೋಬಳಿಯ ತಿಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಗುದ್ದಲಿ ಪೂಜೆ ಕಾರ್ಯಕ್ರಮವು ಗುರುವಾರ ನಡೆಯಿತು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕರಾದ ಸುರೇಶ್ ಬಾಬು ಸಿಬಿರವರು ಭಾಗವಹಿಸಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಅಂಗವಾಗಿ ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡಿದ ಶಾಸಕರು ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಬಳಿಕ ಪಂಚಾಯತಿ ವ್ಯಾಪ್ತಿಯ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ನೆರವೇರಿಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಪಂಚಾಯತಿಯ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡುವ ಉದ್ದೇಶದಿಂದ ಸುಮಾರು 2.19 ಕೋಟಿ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ತಿಮ್ಮನಹಳ್ಳಿ, ಚಿಕ್ಕಬೆಳವಾಡಿ, ಮೈಲಾಕಬ್ಬಿ, ಬೋವಿ ಕಾಲೋನಿ ಹಾಗೂ ಬೆಂಕಿಪುರ ಗ್ರಾಮಗಳ ಅಭಿವೃದ್ಧಿಗೆ ಈ ಕಾಮಗಾರಿ ಮಹತ್ವದ ಕೊಡುಗೆ ನೀಡಲಿದ್ದು, ಗ್ರಾಮೀಣ ಪ್ರದೇಶಗಳ ಮೂಲಸೌಕರ್ಯ ಅಭಿವೃದ್ಧಿ, ಸುಗಮ ಸಂಚಾರ ವ್ಯವಸ್ಥೆ ಹಾಗೂ ಸಾರ್ವಜನಿಕರ ಅನುಕೂಲಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ಶಾಸಕರು ತಿಳಿಸಿದರು. ಗ್ರಾಮಸ್ಥರ ಸಹಕಾರದೊಂದಿಗೆ ಕ್ಷೇತ್ರದಲ್ಲಿ ಇನ್ನಷ್ಟು ಜನಪರ ಹಾಗೂ ಅಭಿವೃದ್ಧಿಪರ ಯೋಜನೆಗಳನ್ನು ಜಾರಿಗೆ ತರಲಾಗುವುದು ಎಂದು ಅವರು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಎಇಇ, ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಮುಖಂಡರು, ಗ್ರಾಮಸ್ಥರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು. ಗುತ್ತಿಗೆದಾರರಾದಂಥ ಸನ್ಮಾನ್ಯ ರೇಣಕಣ್ಣವರೇ ಮತ್ತು ಎಡಬಲಿಯವರಾದಂಥ ಚಿತ್ತಯ್ಯನವರೇ, ಬಾಬು ಅವರೇ, ಪ್ರಸನ್ನ ಅವರೇ ಮತ್ತು ಹರ್ಷ ಅವರೇ ಮತ್ತು ರಾಘವೇಂದ್ರ ಅವರೇ ಹಾಗೂ ಎಲ್ಲ ನನ್ನ ಬಂಧುಗಳೇ, ಅಭಿಮಾನಿ ಬಂಧುಗಳು, ಇವತ್ತು ಒಂದು ಕ್ಷೇತ್ರದಲ್ಲಿ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದೀವಿ. ನಾವು ಎಲ್ಲರೂ ಕೂಡ ಜನಗಳ ಸಮಸ್ಯೆನ ಹೋಗಲಾಡಿಸ್ಬೇಕು, ಎಲ್ಲರ ಒಂದು ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲ ಬಂದು ಇವತ್ತು ಜನಸ್ಪಂದನ ಇರ್ಬೋದು, ಮನೆ ಬಾಗಿಲಿಗೆ ಮನೆ ಮಗ ಇರ್ಬೋದು, ಅಭಿವೃದ್ಧಿಗೂ ಎಲ್ಲೆಲ್ಲಿ ಕೆಲಸ ಆಗಬೇಕು ಅಲ್ಲಿ ಜನಗಳು ಕೇಳಿ ಅದನ್ನು ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಎಲ್ಲ ಥರ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಈಗ ಇವತ್ತು ಸುಮಾರು 1,80,00,000 ಎಲ್ಲ ಈ ಭಾಗದ ಕೆಲವು ರಸ್ತೆಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಸಿಮೆಂಟ್ ರಸ್ತೆಗೆ ಈಗಾಗಲೇ ನಾವೆಲ್ಲ ಅಧಿಪೂಜೆಯನ್ನು ಮಾಡಿದ್ದೇವೆ. ಜೊತೆಗೆ ಇವತ್ತು ನಮ್ಮ ಕೆಲವರು ಗುತ್ತಿಗೆದಾರರುಗಳು ಸುಮಾರು ಒಂದು 5 ಕೋಟಿನ ಇಲ್ಲಿಂದ ತೊಗೊಂಡೋಗಿದ್ರು, ಮಾಡ್ಕೊಂಬರೋಣ ಈ ಟೌನ್ ಜನರಲ್ ಗ್ರ್ಯಾಂಟ್ಸ್ ಬಂದರೆ ಊರೊಳಗೆಲ್ಲ ಕೂಡ ರಸ್ತೆಗಳು ನಾವು ಸಿಮೆಂಟ್ ರಸ್ತೆ ಮಾಡಿದ್ರೆ ಒಂದು ಸ್ವಚ್ಛವಾಗಿರುತ್ತೆ ಅಂತಕ್ಕಂಥ ದೃಷ್ಟಿನಲ್ಲಿ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡುವಂಥ ಕೆಲಸ ಖಂಡಿತ ಕೂಡ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಸಿದ್ದಂಕಟ್ಟೆ ಕೆರೆದು ಅಲ್ಲಿ ಏನು ಒಂದು ಸ್ವಲ್ಪ ನೀರು ಶೇಖರಣೆ ಆಗ್ತಾ ಇರ್ತಕ್ಕಂಥದ್ದೆಲ್ಲ ನಿಲ್ತಾ ಇಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯ ಇದೆ. ಖಂಡಿತ ಎಡಬಲಿಯವರು ಕೂಡ ಇಲ್ಲಿದ್ದಾರೆ, ಚಿತ್ತಯ್ಯನವರು. ನಾವೆಲ್ಲ ಅಲ್ಲಿ ಹೋಗಿ ಅಲ್ಲಿ ಯಾರಿಗಾರು ಹೇಳಿ ಇನ್ನೊಂದು 15 ದಿವಸಗಳಲ್ಲಿ ಕೆಲಸ ಶುರು ಮಾಡೋವಂಥ ಕೆಲಸ ಮಾಡ್ತೀವಿ. ಮಧ್ಯದಲ್ಲಿ ಏನಾಗಬೇಕು, ಏರಿ ಮೇಲೆ ಮಧ್ಯ ಟ್ರೆಂಚ್ ಹೊಡೆದು ಅದಕ್ಕೆ ಇದು ಸಿದ್ದೆಮಣ್ಣು, ಇದ್ರ ಮಣ್ಣು ಇಂಥದ್ದು ಜೇಡಿ ಮಣ್ಣನ್ನು ಹಾಕಿದ್ರೆ ಅದನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ. ಅದು ಯಾಕೆಂದರೆ ನಾವು ದುರ್ಗದ ಕೆರೆ ಏರಿ ಮೇಲೂ ಕೂಡ ಇದೇ ಥರ ಮಾಡಿದ್ದೀವಿ ಹಿಂದೆ ಮೊನ್ನೆ. ಹಾಗಾಗಿ ಅದನ್ನು ಶೀಘ್ರವಾಗಿ ಮಾಡೋಕ್ಕೆ ರೇಣಕಯ್ಯನವರು ಅವರಿಬ್ಬರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಶೀಘ್ರದಲ್ಲಿ ಅದನ್ನು ಕೂಡ ಇನ್ನು 15 ದಿವಸದಲ್ಲಿ ಪ್ರಾರಂಭ ಮಾಡೋಕ್ಕೂ ಕೂಡ ಒಂದು ಪ್ಲ್ಯಾನನ್ನು ಮಾಡ್ತೇವೆ. ಅದು ಪ್ರಪೋಸಲ್ ಹೋಗಿದೆ. ಪ್ರಪೋಸಲ್ ಹಿಂದೆ ಅದು ಲೀಕ್ ಆಗ್ತಿದ್ದಾಗೆ ನಾವು ಇಲಾಖೆಗೆ ಕಳಿಸಿದ್ದೇವೆ. ಖಂಡಿತ ಅದು ಅನುದಾನನ ನೋಡ್ತಾ ಇದ್ದೇವೆ. ಅದನ್ನು ಶೀಘ್ರವಾಗಿ ಮಾಡುವಂಥ ಕೆಲಸ ಮಾಡ್ತೀವಿ. ಒಂದು, ನೀವೇನು ಗಂಟೆನಹಳ್ಳಿ ಕೆರೆದನ್ನು ಅಲ್ಲಿ ಉಟಾವಣೆ ಮಾಡಿ ಅಲ್ಲಿ ನೀರನ್ನ ಶೇಖರಣೆ ಮಾಡಿ ಅಲ್ಲಿಂದ ನೀರು ತರಬೇಕು ಅನ್ನೋದು ಒಂದು ಅಭಿಪ್ರಾಯ ಇದೆ. ಇನ್ನೊಂದು, ಬೆಳಗ್ಗೆ ಜಯರಾಮಣ್ಣ ಇವರೆಲ್ಲ ಹೇಳಿದ್ದು ಏನು ಇದು ಬೋರಿನ ಕಣಿವೆಯಿಂದನೂ ಕೂಡ ಇಲ್ಲಿಗೆ ಪೈಪ್ಲೈನ್ ಮಾಡಿ ನಮಗೆ ಏನು ಮಲ್ಟಿ ವಿಲೇಜ್ ಸ್ಕೀಮು ಮಾಡಿ ಅಂತಕ್ಕಂಥದ್ದು ಕೂಡ ಅವರ ಅಭಿಪ್ರಾಯ. ಅದು ಕೂಡ ಪ್ರಪೋಸಲ್ ಹೋಗಿದೆ. ತಿಮ್ಮನಹಳ್ಳಿ ದೊಡ್ಡ ಗ್ರಾಮ ಆಗಿರೋದ್ರಿಂದ ಇವತ್ತು ಯಾವ್ದಾದ್ರು ಒಂದು ಸ್ಕೀಮಲ್ಲಿ ಎತ್ತಿನೊಳ್ಳೆಲ್ಲೂ ಕೂಡ ಒಂದು ಪ್ರಪೋಸಲ್ ಹೋಗಿದೆ. ಮತ್ತು ಬೋರಿನ ಕಣಿವೆಯಿಂದನೂ ಕೂಡ ನಿಮಗೆ ಮಲ್ಟಿ ವಿಲೇಜ್ ಸ್ಕೀಮಲ್ಲಿ ಅದನ್ನು ಕೂಡ ಪ್ರಪೋಸಲ್ ಹೋಗಿದೆ. ಇನ್ನೂ ಒಂದು ಆಸೆ ಇದೆ ನನಗೆ ತುಂಬ ದಿವಸದಿಂದ. ಒಂದು, ನಮ್ಮದು ಗಿಣಿ ವಜ್ರ ಏನಿದೆ, ಗಿಣಿ ವಜ್ರದಲ್ಲಿ ಅಲ್ಲಿ ಡ್ಯಾಮ್ ಮಾಡಲಿಕ್ಕೂ ಕೂಡ ಈಗ ಫಾರೆಸ್ಟಿಂದನೂ ಕೂಡ ಪ್ರಪೋಸಲ್ ಕಳಿಸ್ತಾ ಇದ್ದೀವಿ. ಅಲ್ಲಿ ನೀರನ್ನ ಶೇಖರಣೆ ಮಾಡಿದ್ರೆ ನಿಮ್ಮ 3 ಪಂಚಾಯತಿಗೆ, ತೀರ್ಥಪುರ, ರಾಮನಹಳ್ಳಿ, ತಿಮ್ಮನಹಳ್ಳಿ 3 ಪಂಚಾಯತಿಗೂ ಕೂಡ ನೀರು ಕೊಡೋದಕ್ಕೂ ಕೂಡ ಅದು ಒಂದು ಪ್ಲ್ಯಾನ್ ಆಗ್ತದೆ. ಯಾವುದಾದ್ರು ಒಂದು ಸಕ್ಸಸ್ ಆಗೇ ಆಗುತ್ತೆ. ಅದ್ರ ಮುಖಾಂತರ ಈ ಗ್ರಾಮಗಳಿಗೆ ನೀರಿನ ವ್ಯವಸ್ಥೆನ
ಶಾಶ್ವತವಾಗಿ ಪರಿಹಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಖಂಡಿತ ಕೂಡ ನಾವು ಮಾಡ್ತೇವೆ. ಈ ಗಿಣಿ ವಜ್ರದಲ್ಲಿದ್ದರೆ ಅದು ಈಸಿ ಆಗುತ್ತೆ ನಿಮಗೆ. ಯಾವ್ದಾದ್ರು ಅಲ್ಲಿ ನೀರು ತುಂಬಿದ್ರೂ ಕೂಡ ನಿಮ್ಮ ಹಳ್ಳದಲ್ಲಿ ನೀರು ಬಿಟ್ಟರೆ ನಿಮಗೆ ಸಿದ್ದನಕಟ್ಟೆ ಕೆರೆಗೆ ಸರಾಗವಾಗಿ ನೀರು ಬರೋವಂಥದ್ದಾಗ್ತದೆ. ಆ ಒಂದು ಯೋಜನೆ ನನ್ನದು ಕನಸು, ಮೊದಲನೇ MLA ಆದಾಗಿಂದ ಅದನ್ನು ಮಾಡಬೇಕು ಅಂತ. ಆದರೆ ಅಜ್ಜಿಗುಡ್ಡವರು ಇವರೆಲ್ಲ ಬಿಡ್ತಿರಲಿಲ್ಲ. ಅಲ್ಲೇನಾದ್ರು ಕೂಡ ನೀವು ಗೇಟ್ ಹಾಕಿದ್ರೆ ನಮಗೆ ಮುಂದೆ ನಮ್ಮ ಕಟ್ಟೆಗಳಿಗೆ ನೀರು ಬರಲ್ಲ ಅಂತಕ್ಕಂಥ ಆಲೋಚನೆ ನಮ್ಮ ಅಜ್ಜಿಗುಡ್ಡವರು ಎಲ್ಲ ಕೂಡ ಅದಿತ್ತು. ಬಟ್ ಈಗ ಅಲ್ಲೇನಾಗ್ತದೆ, ಒಂದು ಸತಿ ನಿಮಗೆಲ್ಲ ಗೊತ್ತಿರ್ಬೇಕು, ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ಹಿಂದೆ ಒಂದು ಸತಿ ಒಂದು 10 ನಿಮಿಷ ಮಳೆ ಬಂದ ತಕ್ಷಣ ಒಂದು ಬಸ್ಸಲ್ಲಿ ಹಾದು ಹೋಗೋಕ್ಕೆ ಹೋಗಿ 7 ಜನ ಅಲ್ಲಿ ನೀರಲ್ಲಿ ಹರಿದೋದಂಥದ್ದು ಕೂಡ ನಾವು ಕೈ ಘಟನೆಗಳು ಕೂಡ ಇವತ್ತು ಸ್ಮರಿಸ್ಕೋಬೇಕಾಗಿದೆ. ಆದ್ದರಿಂದ ವೇಗವಾಗಿ ನೀರು ಬರುತ್ತಲ್ಲಿ, ನೀರು ಶೇಖರಣೆ ಆಗುತ್ತೆ. ಕಡಿಮೆ ಮಳೆ ಬಂದರೂ ಕೂಡ ಎಲ್ಲ ಗುಡ್ಡದ ನೀರು ಬೇಗ ಬರೋದ್ರಿಂದ ತಾಪತ್ರೆ ಮುಂದ್ಲವ್ರಿಗೆ ಆಗಲ್ಲ. ಆ ಚಿಂತನೆ ಯಾರಿಗೂ ಬೇಡ. ಖಂಡಿತ ಅಲ್ಲಿ ತುಂಬೋದಕ್ಕೆ ಮುಂಚೆನೇ ನಾವು ಗೇಟ್ ಓಪನ್ ಮಾಡ್ಕೊಂಡು ಈ ಕಡೆ ಹಳ್ಳದಲ್ಲಿ ಬಿಡೋಂಥ ಕೆಲಸ ಮಾಡೋದಕ್ಕೆ ಮಾಡಿ, ಮತ್ತು ಬೇಸಿಗೆನಲ್ಲಿ ಅಲ್ಲಿ ನೀರನ್ನ ಶೇಖರಣೆ ಮಾಡ್ಕೊಂಡಿದ್ರೆ 3 ಪಂಚಾಯತಿಗೆ ನಾವು ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡೋಕ್ಕೂ ಕೂಡ ಅನುಕೂಲ ಆಗುತ್ತೆ. ಈ ರೀತಿ ಒಂದು ಆಲೋಚನೆ ಇದೆ. ಖಂಡಿತ ತಿಮ್ಮನಹಳ್ಳಿಗೆ ಇನ್ನೂ ನಾನು ಕೂಡ ಮುಂದೆ ಈಗ ಬರುತ್ತೆ ಒಂದು ಅನುದಾನ, ಅದರಲ್ಲಿ ಒಂದು 50 ಲಕ್ಷ ರೂಪಾಯಿ ಹಾಕ್ತೀನಿ. ಯಾವ್ದಾದ್ರು ಒಂದು ಸಮುದಾಯ ಭವನವನ್ನು ಕೂಡ ಮಾಡ್ಕೊಳ್ಳೋಕ್ಕೆ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ನಾನು ಹಿಂದೆ ಕೇಳ್ತಾ ಇದ್ದೆ, ಒಕ್ಕಲಿಗರು ಒಂದು ಸಮುದಾಯ ಭವನ ಮಾಡಬೇಕು ಟೌನಲ್ಲಿ ಅಂತ ಒಂದು ಪ್ಲ್ಯಾನು ಇತ್ತು ನಮಗೆ. ಜಾಗನೂ ಕೂಡ ತಗೊಳ್ಳೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಅದೇನೋ ಒಂದು ಸ್ವಲ್ಪ ಸಮಸ್ಯೆ ಮಾಡ್ಕೊಂಡಿದ್ದಾರೆ. ಖಂಡಿತ ಇಲ್ಲೇ ಮಾಡಿದ್ರೂ ಸೂಕ್ತ. ಇದು ದೊಡ್ಡ ಗ್ರಾಮ ಆಗಿರೋದ್ರಿಂದ ನೀವೆಲ್ಲರೂ ಕೂಡ ಇಲ್ಲಿ ಅದನ್ನು ಕೂಡ ಬಳಸ್ಕೊತೀವಿ ಅಂದರೆ ಬೇಕಾದ್ರೆ ನಾನು ಒಂದು 50 ಲಕ್ಷ ರೂಪಾಯಿ ಹಣವನ್ನು ಕೂಡ ಹಾಕ್ಕೊಡ್ತೇನೆ ಅಂತಕ್ಕಂಥದ್ದು. ಈಗ ಇಲ್ಲಿ ಕೆಲವು ದೇವಸ್ಥಾನಗಳಿಗೆ, ಆಂಜನೇಯನ ದೇವಸ್ಥಾನದ್ದು ನಾಗಣ್ಣವರು ಹೇಳಿದ್ದಾರೆ, ಮತ್ತು ಅಲ್ಲಿ ಶಿವನ ದೇವಸ್ಥಾನ, ಇದೆಲ್ಲ ಕೂಡ ಅವೆಲ್ಲಕ್ಕೂ ಕೂಡ ಈ ಸಲ ಅನುದಾನದಲ್ಲಿ ಖಂಡಿತ ಹಾಕ್ಕೊಡೋವಂಥ ಕೆಲಸ ಮಾಡ್ತೇನೆ. ಅದು ಏನಾಗ್ತಾಯಿದೆ, ನಮಗೆ ಕಂತಿನ ಮೇಲೆ ಕೊಡ್ತಾ ಇದ್ದಾರೆ. 3 ತಿಂಗಳಿಗೆ ಒಂದು ಸತಿ 50 ಲಕ್ಷ ಈ ಥರ ಕೊಡ್ತಾ ಇರೋದ್ರಿಂದ ಅಲ್ಲಿ ಎಲ್ಲ ಕಡೆನೂ ಕೂಡ ಸುಧಾರಿಸ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಖಂಡಿತ ಈ ಸಲ ಇವೆಲ್ಲದಕ್ಕೂ ಕೂಡ ಅನುದಾನ ಹಾಕ್ಕೊಡ್ತಕ್ಕಂಥದ್ದು, ಕಾಲೋನಿಯ ಎಲ್ಲ ರಸ್ತೆಗಳನ್ನು ಕೂಡ ಮಾಡಿಸೋದು, ಮತ್ತು ಇಲ್ಲಿ ಊರೊಳಗಡೆನೂ ಕೂಡ ಎಲ್ಲ ರಸ್ತೆಗಳು ಕೂಡ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಸಿಮೆಂಟ್ ರಸ್ತೆ ಮಾಡಿಸ್ಲಿಕ್ಕೂ ಕೂಡ ಮುಂದಾಗ್ತವೆ. ಇವತ್ತು ಇಲ್ಲಿ ಗೊಲ್ರಟ್ಟಿಗೆ ಹೋಗ್ತಕ್ಕಂಥ ಹಾದಿ, ಈಗ ಪೂಜೆ ಏನು ಮಾಡಿದ್ದೇವೆ ಅದು ಅಲ್ಲಿಗೆ ಲಿಂಕ್ ಆಗ್ತದೆ. ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಜನಗಳು ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ ಇವತ್ತು ನಮಗೆ ಹೆಮ್ಮೆ ಇದೆ. ನಾಗಣ್ಣವರು ಇವರೆಲ್ಲ ಸೇರಿಕೊಂಡು ಹಿಂದೆ ಏನು ಇದರಲ್ಲಿ ನೀರಿನ ವ್ಯವಸ್ಥೆ, ಎಂಥ ಬರಗಾಲ ಬಂದರೂ ಕೂಡ ನೀರನ್ನ ಇಷ್ಟು ದೊಡ್ಡ ಗ್ರಾಮದಲ್ಲಿ ನೀರಿಂದು ಸಮಸ್ಯೆ ಬರದಂಗೆ ನಿವಾರಣೆ ಮಾಡ್ಕೊಂಡು ಹೋದರು. ಅದು ಇವತ್ತು ನಮಗೂ ಸಾರ್ವಜನಿಕರಿಗೂ ಬೇಕು, ನಮ್ಮದು ಕೂಡ ಭಾಗಿತ್ವ ಇರ್ತದೆ. ನಾವು ಕೂಡ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಎಲ್ಲರೂ ಕೂಡ ಒಟ್ಟಾಗಿ ಇವತ್ತು ಗ್ರಾಮಕ್ಕೆ ನೀರನ್ನ ಹೆಂಗೆ ಕೊಡಬೇಕು ಎಲ್ಲ ಕೂಡ ನಾವು ಆಲೋಚನೆ ಮಾಡಿದ್ರೆ ಖಂಡಿತ ಇವತ್ತು ಉತ್ತಮ ರೀತಿಯಲ್ಲಿ ಇಂಥ ದೊಡ್ಡ ಗ್ರಾಮಗಳನ್ನು ಕೂಡ ಇವತ್ತು ಅವರು ನೀರಿನ ವ್ಯವಸ್ಥೆನ ಎಂಥ ಬರಗಾಲದಲ್ಲೂ ಕೂಡ ನಿಭಾಯಿಸಿದಂಥ ಒಂದು ಕೀರ್ತಿ ನಮ್ಮ ಅಧ್ಯಕ್ಷರಿಗೆ ಹೋಗ್ಬೇಕಾಗ್ತದೆ ಅಂತಕ್ಕಂಥದ್ದು ಕೂಡ ಹೇಳ್ತಾ ಸಹಕಾರ ಕೊಟ್ಟಿದ್ದಾರೆ. ನಾನು ಅವತ್ತು ಅವ್ರು ಕೇಳಿದ ಕಡೆ ಎಲ್ಲ ಬೋರ್ ಹಾಕ್ಸ್ಕೊಟ್ಟಿದ್ದೀವಿ ನಾವು ಅವತ್ತು. ಅದು ಅವರು ಕೊಡ್ತೀವಿ, ಅದನ್ನು ಹಾಕ್ಕೊಡ್ತೀನಿ. ಒಂದು ಒಳ್ಳೆ ಅಂಬೇಡ್ಕರ್ ಭವನಕ್ಕೆ ಜಾಗ ಕೊಡಿ, 1 ಕೋಟಿ ರೂಪಾಯಿ ಹಾಕ್ಸ್ಕೊಡ್ತೀನಿ. ಹೋಗಲಿ, ಅಂಬೇಡ್ಕರ್ ಭವನಕ್ಕೆ ಒಂದು ಜಾಗ ಕೊಡಿ, ಒಂದು ಒಳ್ಳೆ 1 ಕೋಟಿ ರೂಪಾಯಿದು ಸಮುದಾಯ ಭವನ ಹಾಕೋಣ, ಅದನ್ನು ಕೊಡಿ. ಇಲ್ಲ, ಯಾಕೆಂದರೆ ಒಂದು ಶುಭ ಕಾರ್ಯ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಮದುವೆನೋ ಮುಂಜಿನೋ ಎಲ್ಲದಕ್ಕೂ ನಾಮಕರಣನೋ ಮತ್ತೊಂದಕ್ಕೆ ಎಲ್ಲದಕ್ಕೂ ಕೂಡ ಆಗುತ್ತೆ. ಅದಕ್ಕೂ ಅಂಬೇಡ್ಕರ್ ಭವನಕ್ಕೆ ಒಂದು ಜಾಗ ಗುರುತಿಸಿ ಖಂಡಿತ ಅದಕ್ಕೂ ಹಾಕ್ಕೊಡ್ತೀನಿ. ಫಿಲ್ಟರ್ ನೀರು ಹಾಕ್ಕೊಡ್ತೀನಿ ಖಂಡಿತ. ಅದೆಲ್ಲಿಗೆ ಬೇಕು ಹೇಳಿ ಬಾಬು ಮಾಡ್ತಾಯಿದ್ದೀವಿ. ನಾವೆಲ್ಲ ಒಂದು ಪಟ್ಟಿ ಮಾಡಿದ್ದೀವಿ ಮೊನ್ನೆ ಎಲ್ಲ. ಈಗಾಗಲೇ 2 ವಾರದಿಂದ ನಾವು ಎಲ್ಲೆಲ್ಲಿಗೆ ಐಮಾಸ್ಕ್ ಲೈಟ್ ಬೇಕು, ಇಲ್ಲಿಗೂ ಕೂಡ 2 ಐಮಾಸ್ಕ್ ಲೈಟ್ ಹಾಕಿದ್ದೀವಿ ನಿಮ್ಮೂರಿಗೆ ಕಾಲೋನಿಗೆ. ಅದನ್ನು ಇವತ್ತು ಪೂಜೆ ಮಾಡಲಿಲ್ಲ, ಬರ್ತಾರೆ ಇನ್ನೊಂದು ದಿವಸ ಬಂದು ನೀವೇ ಸ್ಥಳೀಯವಾಗಿ ನೀವೇ ಗುರು ನೀವೆಲ್ಲ ಸೇರ್ಕೊಂಡು ಮಾಡಿ, ಮೆಂಬರ್ಸು ಎಲ್ಲ ಇಲ್ಲ ಎಲ್ಲರೂ ಸೇರ್ಕೊಂಡು ನೀನೇ ಲೀಡ್ರ್ ಆಗೋಣ, ನೀನೇ ಆಗು, ಅದಕ್ಕೇನಂತ ಅದರಲ್ಲಿ ಓಕೆ. ಈಗ ಆ ರೀತಿಯಲ್ಲಿ ನಮ್ಮ ಊರಿಗೆ ಇವತ್ತು ತಿಮ್ಮನಹಳ್ಳಿ ಇರ್ಬೋದು, ಈ ಭಾಗದ ಎಲ್ಲ ಗ್ರಾಮಕ್ಕೂ ನಾವು ಇವತ್ತು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಹೋಗೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ಮೈನಿಂಗಲ್ಲಿ ನಾವು ಈಗೇನು ಅಲ್ಲಿ ತಿಮ್ಮನಹಳ್ಳಿ ಕ್ರಾಸ್, ಕಣಿವೆ ಕ್ರಾಸಲ್ಲಿ ಅಲ್ಲಿವರೆಗೂ ಈಗ ರಸ್ತೆ ಆಗಿದೆ. ಅಲ್ಲಿಂದ ಮತ್ತೆ ಈ ಇದು ಮದನಮಡು ಕ್ರಾಸ್ವರೆಗೂ ಅದು ಮದನಮಡು ಕ್ರಾಸ್ವರೆಗೂ ಕೂಡ ಈಗ ರಸ್ತೆ ಪ್ರಪೋಸಲ್ ಕಳಿಸಿದ್ದೀವಿ. ಅದು ಕೂಡ ಶೀಘ್ರದಲ್ಲಿ ಬರ್ತದೆ. ಆವಾಗ ಒಳ್ಳೆ ಸಿಮೆಂಟ್ ರಸ್ತೆ ಇದು ಕೂಡ ಆಗ್ತದೆ. ಇವತ್ತೇನು ನಾವು ಸಾಲ್ಕಟ್ಟೆ ಕ್ರಾಸಿಂದ ತಿಮ್ಮನಹಳ್ಳಿಗೆ ಬರಬೇಕು ಅಂದರೆ 7 ಮೀಟ್ರ್ ರಸ್ತೆ, ವಿಶಾಲವಾದ
ಅದೇ ಇಲ್ಲಿಗೆ ಅದು ಅಷ್ಟು ದೊಡ್ಡದು ಮಾಡಲ್ಲ. ಅದು MDR ರೋಡ್ ಆಗ್ತದೆ. ಅದು ಸ್ಟೇಟ್ ಹೈವೇಗೆ ಸೇರ್ಕೊಳ್ಳೋಕ್ಕೆ ಲಿಂಕ್ ಇರೋದ್ರಿಂದ ಅದು ದೊಡ್ಡದು ವಿಶಾಲವಾದ ರಸ್ತೆ ಆಗ್ತಾಯಿದೆ. ಇದು ಅಷ್ಟಾಗಲ್ಲ ಬರಲ್ಲ. ಇದು 5.5 ಮೀಟರ್ ರಸ್ತೆಗೆ ಪ್ರಪೋಸಲ್ ಹೋಗಿದೆ. ಖಂಡಿತ ಅದನ್ನು ಶೀಘ್ರವಾಗಿ ಅದು ಬಂದ ತಕ್ಷಣ ಮಾಡಿಸೋವಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಗ್ರಾಮಕ್ಕೆ ಏನಾಗಬೇಕು ಅಂತ ಎಲ್ಲ ಹಿರಿಯರೆಲ್ಲ ಕೂತ್ಕೊಂಡು ಯುವಕರು ಎಲ್ಲ ನೀವೆಲ್ಲ ಏನು ಹೇಳ್ತೀರಿ ಖಂಡಿತ ಆ ಥರ ನಾವು ಇವತ್ತು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀವಿ. ಮನೆಗಳದೊಂದು 3 ವರ್ಷದಿಂದ ಮನೆಗಳು ಬರದೇ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗಿದೆ. ಈ ಸಲ ಕೊಡ್ತಾರೆ ಅಂತ ಭಾವನೆ ಇದೆ. ಯಾಕೆಂದರೆ ನಮ್ಮಲ್ಲಿ ಇವತ್ತು ದುಡ್ಡನ್ನು ಕೂಡ ಹೆಚ್ಚು ಮಾಡಿದ್ದಾರೆ. SC STಗೆ 3 ಲಕ್ಷ ಚಿಲ್ಲರೆ ಆ ಥರ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಖಂಡಿತ ಈ ಸತಿ ನಾವೆಲ್ಲ ಈಗಾಗಲೇ ಪಟ್ಟಿ ಮಾಡ್ಕೊಂಡು ಕೂತಿದ್ದೀವಿ. PDOಸು ನಾವೆಲ್ಲ ಪ್ರತಿ ವಾರ ಕೂತ್ಕೊಂಡು ಕುಡಿಯೋ ನೀರಿಂದ ಏನೇನು ಸಮಸ್ಯೆ ಎಲ್ಲೆಲ್ಲಿದೆ, ಜೊತೆಗೆ ಇಲ್ಲಿ ಮನೆಗಳ ಸಮಸ್ಯೆ ಮತ್ತು ಇದ್ರದ್ದು ಲೈಟಿಂದಾಗ್ಬೋದು ಎಲ್ಲದನ್ನು ಕೂಡ ನಾವು ಪ್ಲ್ಯಾನನ್ನು ಮಾಡ್ಕೊಂಡು ಕೂತಿದ್ದೇವೆ. ಮತ್ತು ಇವತ್ತು 3 ತಿಂಗಳಿಂದ ಹಣನೂ ಕೂಡ ಬಂದಿಲ್ಲ ಇವರಿಗೆ, ವೃದ್ಧಾಪ್ಯ ವೇತನ ಮಾಶಾಸನಗಳು ಅದು ಕೂಡ ಈಗ ಕೊಡೋದಕ್ಕೆ ನಾವು ಈಗ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೇವೆ. ಇಡೀ ರಾಜ್ಯದಲ್ಲಿ ಸಮಸ್ಯೆ ಎದುರಾಗಿದೆ. ಖಂಡಿತ ಇವತ್ತು ಈ ರೀತಿಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಒಂದು ಒಳ್ಳೆಯ ಕೆಲಸಗಳು ಮಾಡಿಕೊಂಡು ಹರ್ಷ ಹೇಳೋದ ರೀತಿಯಲ್ಲಿ ಇವತ್ತು ಶೈಕ್ಷಣಿಕವಾಗಿ ನಾವು ಜನವನ್ನು ಆರ್ಥಿಕ ಮಟ್ಟವನ್ನು ಹೆಚ್ಚಿಸಬೇಕು ಅಂತಕ್ಕಂಥದ್ದು ಅವನ ಉದ್ದೇಶ ಕರೆಕ್ಟ್. ಅದು ನನಗೇನಾಗಿದೆ ಅಂದರೆ ಪ್ರತಿ ಮನೆಯಲ್ಲೂ ಕೂಡ ಒಬ್ಬರು ವಿದ್ಯಾರ್ಥಿಗಳು ಒಂದು ದುಡಿಯೋಂಥವ್ರಾದರೆ ಖಂಡಿತ ಅದು ಆರ್ಥಿಕ ಮಟ್ಟ ಹೆಚ್ಚಿಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಆ ಥರನೂ ಕೂಡ ಒಂದು ಪ್ರಯತ್ನಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ಮನೆಯಲ್ಲೂ ಕೂಡ ಒಬ್ಬ ಒಳ್ಳೆಯ ವಿದ್ಯಾರ್ಥಿಯಾಗಿ ಅವನ ಕಾಲ ಮೇಲೆ ಅವ್ನು ನಿಂತ್ಕೊಂಡು ಅವರ ಎಲ್ಲ ಪೋಷಕರನ್ನ ಎಲ್ಲರನ್ನೂ ಕೂಡ ಪಾಲನೆ ಪೋಷಣೆ ಮಾಡ್ಕೊಂಡು ಹೋಗೋ ರೀತಿಯಲ್ಲಿ ಒಬ್ಬ ಮಕ್ಕಳನ್ನು ಬೆಳೆಸಿದ್ರೆ ಖಂಡಿತ ಅವ್ರನ್ನೇ ಆಸ್ತಿಯನ್ನಾಗಿ ಮಾಡ್ಕೊಳ್ಳೋಣ ಅಂತಕ್ಕಂಥ ಭಾವನೆಯಲ್ಲಿ ಇವತ್ತು ನಾವು CET NEET ಕೋಚಿಂಗ್ ಇರ್ಬೋದು ಎಲ್ಲದನ್ನು ಕೂಡ ಮಾಡ್ತೀವಿ. SLCಲಿ ಎಲ್ಲ ಒಳ್ಳೊಳ್ಳೆ ಫಲಿತಾಂಶಗಳು ಬರ್ತಾಯಿದೆ. ಈಗಿನ ಮಕ್ಕಳು ಕೂಡ ಚೆನ್ನಾಗಿ ಓದ್ತಾ ಇದ್ದಾರೆ. ಎಷ್ಟೋ ಮಕ್ಕಳು ಬೇರೆ ಬೇರೆ ಕಡೆಗೆ ಓದೋಕ್ಕೆ ಹೋಗ್ತಿದ್ದವ್ರು ಇವತ್ತು ನಮ್ಮ ತಾಲೂಕಲ್ಲೇ ಓದೋವಂಥ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ಅದರಲ್ಲೂ ಸರ್ಕಾರಿ ಶಾಲೆಗಳಿಗೆ ಮುಗಿ ಬೀಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದಾಗ ಖಂಡಿತ ಇವತ್ತು ಸರ್ಕಾರಿ ಶಾಲೆಯ ಶಿಕ್ಷಕರು ಉತ್ತಮ ರೀತಿಯಲ್ಲಿ ಪಾಠವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲ ಕೂಡ ಗಮನಿಸ್ತೇವೆ. ಆ ನಿಟ್ಟಿನಲ್ಲಿ ಇವತ್ತು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ನಾವೆಲ್ಲರೂ ಕೂಡ ಎಲ್ಲರೂ ಕೂಡ ಇವತ್ತು ಬೆಳೆಸ್ಕೊಂಡು ಹೋಗೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವೆಲ್ಲ ತುಂಬ ಮನಸ್ಸಿಂದ ಈ ಒಂದು